ನಮಸ್ಕಾರ. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್‌ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಾವು 6ನೇ ತರಗತಿಯ 3ನೇ ಪಾಠ ಆಗಿರ್ತಕ್ಕಂತಹ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ನೋಡಿಕೊಳ್ಳೋಣ. ಹಿಂದಿನ ಅವಧಿಯಲ್ಲಿ ನಾವು 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಬಗ್ಗೆ ನೋಡಿಕೊಂಡೆವು. ಹಾಗಾದರೆ ಈ ದಿನ ನಾವು 3ನೇ ಅಧ್ಯಾಯವಾಗಿರ್ತಕ್ಕಂತಹ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ಬೇಗ ಈ ಒಂದು ಏನಪ್ಪ ಅಂದ್ರೆ ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಮುಂದಾಗೋಣ. ನೋಡ್ರಿ, ನಮ್ಮ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಅಂದಾಗ ನಮ್ಮ ನಾಡು ಕರ್ನಾಟಕ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನಮ್ಮ ನಾಡು ಕರ್ನಾಟಕ. ಹಾಗಾದರೆ ಈ ನಮ್ಮ ನಾಡು ಕರ್ನಾಟಕ ಈ ನಮ್ಮ ರಾಜ್ಯಕ್ಕೆ ಸುಮಾರು ಎಷ್ಟು ಸಾವಿರ ವರ್ಷಗಳ ಒಂದು ಚರಿತ್ರೆ ಇದೆ ಅಂದಾಗ ಅದು ಎಷ್ಟು ಸಾವಿರ ರೀ? 2000 ವರ್ಷಗಳ ಚರಿತ್ರೆ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳದಾವ. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಅಂದ್ರೆ ಹಳೆಯ ಕಾಲದ ಅಂದ್ರೆ ಹಳೆ ಶಿಲಾಯುಗದ ನೆಲೆಗಳನ್ನು ಸಹ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರೀ, ಈ ಒಂದು ಅಧ್ಯಾಯದಲ್ಲಿ ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ನಾವು ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ, ಈ 4 ವಿಭಾಗಗಳು ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಗಿತ್ತು. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಸಹ ಬದಲಾಗಿವೆ. ಹಾಗಾದರೆ ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವಾಗಿವೆ ಮತ್ತು ಕೆಲವು ವಿಶಾಲವಾಗಿವೆ. ನೋಡ್ರಿ, ಈ ಬ್ರಿಟಿಷರ ಒಂದು ಆಡಳಿತದ ಕಾಲದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಜಿಲ್ಲೆಗಳನ್ನು ರೂಪಿಸಿದರು. ಅನೇಕ ಸಂದರ್ಭಗಳಲ್ಲಿ ಆ ಜಿಲ್ಲೆಗಳು ಸಹ ಏನಾಗಿದೆಪ್ಪ ಅಂದ್ರೆ ಬದಲಾಗಿವೆ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ವಿಸ್ತೀರ್ಣದಲ್ಲಿ ಕೆಲವೊಂದು ಜಿಲ್ಲೆಗಳು ಚಿಕ್ಕವಾಗಿವೆ ಮತ್ತು ಕೆಲವೊಂದು ವಿಶಾಲವಾಗಿರ್ತಕ್ಕಂಥ ಜಿಲ್ಲೆಗಳಾಗಿವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಕರ್ನಾಟಕ ರಾಜ್ಯ ನೋಡುವಾಗ ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯ, ಕರ್ನಾಟಕದ ತುತ್ತ ತುದಿ ಇಲ್ಲೇ ಬೀದರ್ ಅಂತೇಳಿ ನೋಡ್ತಾ ಇದ್ದೀವಿ. ಹೌದಿಲ್ಲ ರೀ, ಉತ್ತರದ ತುತ್ತ ತುದಿ. ಹಾಗಾದರೆ ನೋಡ್ರಿ, ಈ ಕರ್ನಾಟಕ ಅಲ್ಲಿ ಮಹಾರಾಷ್ಟ್ರ ಪಕ್ಕದ ರಾಜ್ಯ, ಆಂಧ್ರ ಪ್ರದೇಶ, ಗೋವಾ ನೋಡ್ತಾ ಇದ್ದೀವಿ. ಆನಂತರ ಇಲ್ಲಿ ನೋಡುವಾಗ ಅರಬ್ಬಿ ಸಮುದ್ರ ಬರ್ತಾ ಇದೆ, ಅದು ಮತ್ತು ತಮಿಳುನಾಡು, ಕೇರಳ ಅಂತಕ್ಕಂತಹ ಒಂದು ರಾಜ್ಯಗಳ ನಡುವೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ವಿಸ್ತರಿಸಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕೆ ನಾವು 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಎಷ್ಟು ಕಂದಾಯ ವಿಭಾಗಗಳು? 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಆದರೆ ಅವುಗಳು ಯಾವ್ಯಾವಪ್ಪ ಅಂದ್ರೆ ರೀ, ಬೆಂಗಳೂರು ವಿಭಾಗ, ಆ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿದಾವೆ ರೀ. ಇನ್ನು ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳಿದಾವೆ ರೀ. ಆನಂತರ ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿದಾವೆ ರೀ. ಆನಂತರ ಕಲಬುರಗಿ ವಿಭಾಗ, ಅದರಲ್ಲಿ ಸಹ 7 ಜಿಲ್ಲೆಗಳಿದಾವೆ. ಒಟ್ಟು ಎಷ್ಟಾಗಪ್ಪ ಅಂದ್ರೆ 31 ಜಿಲ್ಲೆಗಳಾಗ್ತಾವೆ ರೀ. ಇವು ನಮ್ಗೆ ಗೊತ್ತಿರಬೇಕು ರೀ. ಹಾಗಾದ್ರೆ ಒಟ್ಟು 31 ಜಿಲ್ಲೆಗಳು. ಈ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿ ಇರ್ತಾರೆ. ಪ್ರತಿ ಜಿಲ್ಲೆಗೆ ಈಗ 31 ಜಿಲ್ಲೆಗಳಂದಾಗ ಆ ಪ್ರತಿಯೊಂದು ಜಿಲ್ಲೆಗೆ ಒಬ್ಬೊಬ್ಬ ಜಿಲ್ಲಾಧಿಕಾರಿಗಳು ಇರ್ತಾರೆ. ಅವರನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ DC ಅಥವಾ ಡೆಪ್ಯೂಟಿ ಕಮಿಷನರ್ ಅಂತೇಳಿ ಕರಿತಾ ಇದ್ದೀವಿ. DC ಅಥವಾ ಡೆಪ್ಯೂಟಿ ಕಮಿಷನರ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ. ವಿಭಾಗಕ್ಕೆ ಅಂದರೆ ಎಷ್ಟು ವಿಭಾಗಗಳಿದಾವೆ ರೀ? 4 ವಿಭಾಗಗಳು. ಒಂದು ಬೆಂಗಳೂರು ವಿಭಾಗ, ಒಂದು ಮೈಸೂರು ವಿಭಾಗ, ಇನ್ನೊಂದು ಬೆಳಗಾವಿ ವಿಭಾಗ, ಇನ್ನೊಂದು ಕಲಬುರಗಿ ವಿಭಾಗ. ಅದರ 4 ವಿಭಾಗಗಳಿದಾವ. ಹಾಗಾದ್ರೆ ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ಬ ಏನಿರ್ತಾನಪ್ಪ ಅಂದ್ರೆ ಪ್ರಾದೇಶಿಕ ಆಯುಕ್ತರಂತಕ್ಕಂಥವ್ರು ಇರ್ತಾರೆ. ಅಂದ್ರೆ ಪ್ರತಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ. ಅವರನ್ನು ನಾವು ಪ್ರಾದೇಶಿಕ ಆಯುಕ್ತರು ಅಂತೇಳಿ ಕರಿತಾ ಇದ್ದೀವಿ. ಆದರೆ ಈ ಭಾಗದಲ್ಲಿ ನಾವು ಆ 4 ವಿಭಾಗಗಳಲ್ಲಿರ್ತಕ್ಕಂಥ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು, ಹಾಗಾದರೆ ಅವುಗಳ ಪ್ರಾಕೃತಿಕ ಸಂಪನ್ಮೂಲ, ಹಾಗಾದರೆ ಕೃಷಿ, ಆನಂತರ ಉದ್ದಿಮೆ, ನದಿಗಳು, ಬೆಳೆಗಳು, ಅರಣ್ಯಗಳು, ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವ ಇವೆಲ್ಲವುಗಳು ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸವ. ಹಾಗಾದರೆ ಅವುಗಳ ಬಗ್ಗೆ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡ್ರಿ, ಹಾಗಾದರೆ ಬೆಂಗಳೂರು ವಿಭಾಗ, ಹಾಗಾದರೆ ನಮ್ಮ ರಾಜ್ಯದ ರಾಜಧಾನಿ ಅದು ಬೆಂಗಳೂರು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ಬಗ್ಗೆ ನಾವು ನೋಡುವಾಗ ಬೆಂಗಳೂರು ಯಾವ ನದಿಯ ದಡದಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ವೃಷಭಾವತಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಕೆಂಪೇಗೌಡ ಅಂತೇಳಿ ನೋಡ್ತಾ ಇದ್ದೀವಿ. ವೃಷಭಾವತಿ ನದಿಯ ದಡದ
ಮೇಲೆ ಈ ಒಂದು ಬೆಂಗಳೂರು ಅಂತಕ್ಕಂಥದ್ದು ಕಂಡು ಬರ್ತದೆ. ಹಾಗಾದರೆ ಬೆಂಗಳೂರಿನ ಹಳೆಯ ಹೆಸರು ಏನು ಅಂದಾಗ ಬೆಂದಕಾಳೂರು. ಹಾಗಾದರೆ ಬೆಂಗಳೂರಿನ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಶಾಸನ ಯಾವುದು ಅಂದಾಗ ಅದು ಬೇಗೂರು ಶಾಸನ ಅಂತಕ್ಕಂಥದ್ದು ಬೆಂಗಳೂರಿನ ಬಗ್ಗೆ ಮಾಹಿತಿ ನೀಡ್ತದೆ. ಹಾಗಾದರೆ ಬೇಗೂರು ಶಾಸನದಲ್ಲಿ ಬೆಂಗಳೂರಿಗೆ ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಮನ್ನೆ ಅಂತೇಳಿ ಕರಿತಾ ಇದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಆ ಬೆಂಗಳೂರು ನಮ್ಮ ಒಂದು ರಾಜ್ಯದ ರಾಜಧಾನಿಯಾಗಿದೆ. ಹಾಗಾದರೆ ಇದು ಒಂದು ಕಂದಾಯದ ಆಡಳಿತದ ವಿಭಾಗವೂ ಸಹ ಆಗಿದೆ. ಕಂದಾಯ ಆಡಳಿತದ ವಿಭಾಗವು ಈ ಒಂದು ಬೆಂಗಳೂರಾಗಿದೆ. ನಮ್ಮ ರಾಜ್ಯದ ರಾಜಧಾನಿಯೂ ಸಹ ಬೆಂಗಳೂರಾಗಿದೆ. ನೋಡ್ರಿ, 2 ಪ್ರಶ್ನೆ ಕೇಳ್ಬೋದ್ರಿ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು, ಕಂದಾಯ ಆಡಳಿತದ ವಿಭಾಗವೂ ಸಹ ಏನಾಗಿದೆ ರೀ, ಬೆಂಗಳೂರಾಗಿದೆ. ಹಾಗಾದರೆ ಈ ವಿಭಾಗದಲ್ಲಿ ನಾವು 9 ಜಿಲ್ಲೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅವುಗಳು ಯಾವಪ್ಪ ಅಂದ್ರೆ ಒಂದು ಬೆಂಗಳೂರು ನಗರ, ಒಂದು ಬೆಂಗಳೂರು ಗ್ರಾಮಾಂತರ, ಒಂದು ಗ್ರಾಮೀಣ, ಒಂದು ಕೋಲಾರ, ಒಂದು ಚಿಕ್ಕಬಳ್ಳಾಪುರ, ಒಂದು ರಾಮನಗರ, ಆನಂತರ ತುಮಕೂರು, ಆನಂತರ ಚಿತ್ರದುರ್ಗ, ಆನಂತರ ದಾವಣಗೆರೆ, ಆನಂತರ ಶಿವಮೊಗ್ಗ. ಇವು ಏನಾಗ್ಯವಪ್ಪ ಅಂದ್ರೆ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಏನಾಗ್ಯಾವ ಅಂದ್ರೆ ನೆಲೆಗೊಂಡಿವೆ ಅಂತೇಳಿ ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ. ಹಾಗಾದ್ರೆ ಭೂಪಟವನ್ನು ನೋಡೋಣ. ಆದರೆ ಭೂಪಟದಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ, ನಮ್ಮ ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂತಹ ಜಿಲ್ಲೆಗಳು ಅಂದಾಗ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ಅಂದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡ್ರಿ. ಮೊದಲನೇದಾಗಿ ಬೆಂಗಳೂರು. ಹಾಗಾದರೆ ಈ ಬೆಂಗಳೂರಿನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ನೋಡ್ತಾ ಇದ್ದೀವಿ, ಹೌದಿಲ್ರಿ. ಆನಂತರ ಬೆಂಗಳೂರು ವಿಭಾಗವನ್ನು ನೋಡ್ತಾ ಇದ್ದೀವಿ. ಆನಂತರ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಚಿಕ್ಕಬಳ್ಳಾಪುರನ ನೋಡ್ತಾ ಇದ್ದೀವಿ. ಆನಂತರ ನಾವು ನೋಡ್ತಾ ಇದ್ದೀವಿ ಕೋಲಾರನ್ನು ನೋಡ್ತಾ ಇದ್ದೀವಿ. ರಾಮನಗರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ರಾಮನಗರ, ಹೌದಿಲ್ರಿ, ಚಿತ್ರದುರ್ಗ, ಇವನ್ನೆಲ್ಲ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಇವು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳಾಗವೆ. ಇಲ್ಲ ನೋಡ್ರಿ. ಹಾಗಾದರೆ ಬೆಂಗಳೂರಿನಲ್ಲಿ ನೋಡುವಾಗ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ರೀ, ಚಿಕ್ಕಬಳ್ಳಾಪುರ, ಆನಂತರ ಚಿತ್ರದುರ್ಗ, ಆನಂತರ ದಾವಣಗೆರೆ, ಆನಂತರ ಶಿವಮೊಗ್ಗ, ಇವೆಲ್ಲ ಬೆಂಗಳೂರು ನೋಡ್ರಿ. ಈ ಕಲರ್ ಹತ್ತ ನೋಡ್ರಿ, ಇಲ್ಲಿ ಬೆಂಗಳೂರು ಕಂಡು ಬರ್ತಕ್ಕಂಥ 1, 2, 3, 4, 5, 6, 7, 8, 9 ಬೆಂಗಳೂರಲ್ಲಿ. ಶಿವಮೊಗ್ಗ, ದಾವಣಗೆರೆ 2, ಚಿತ್ರದುರ್ಗ 3, ಚಿಕ್ಕಬಳ್ಳಾಪುರ 4, ತುಮಕೂರು 5, ಬೆಂಗಳೂರು ಗ್ರಾಮಾಂತರ 6, ಬೆಂಗಳೂರು ನಗರ 7, ಕೋಲಾರ 8, ರಾಮನಗರ 9. ಹಾಗಾದರೆ 9 ಜಿಲ್ಲೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತವೆ. ಹಾಗಾದರೆ ಇದರ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡುವಾಗ ಅಂದ್ರೆ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡುವಾಗ ನೋಡ್ರಿ, ಕರ್ನಾಟಕದಷ್ಟೇ ಈ ಒಂದು ಬೆಂಗಳೂರು ಅಂದ್ರೆ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಅದು ಬೆಂಗಳೂರು ವಿಭಾಗಕ್ಕಿದೆ. ನೋಡ್ರಿ, ನಮ್ಮ ಕರ್ನಾಟಕಕ್ಕೆ ಎಷ್ಟು ಪ್ರಾಚೀನ ಒಂದು ಚಾರಿತ್ರಿಕ ಹಿನ್ನೆಲೆ ಐತೆ ನೋಡ್ರಿ, ಅಷ್ಟೇ ಸಹ ಬೆಂಗಳೂರಿಗೂ ಸಹ, ಬೆಂಗಳೂರು ವಿಭಾಗಕ್ಕೂ ಸಹ ಏನಿದೆಪ್ಪ ಅಂದ್ರೆ ಒಂದು ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಇದೆ. ಹಾಗಾದರೆ ಈ ಒಂದು ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕೋಲಾಲಪುರವನ್ನ ಅಂದರೆ ಈಗಿನ ಕೋಲಾರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಗಂಗರ ಮನೆತನದ ಅರಸರು. ನೋಡ್ರಿ, ಪ್ರಶ್ನೆಗಳನ್ನ ಕೇಳಬಹುದ್ರಿ. ಅಂದ್ರೆ ಈಗಿನ ಕೋಲಾರ ರಾಜಧಾನಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಗಂಗರ ಮನೆತನದ ಅರಸರು ಏನು ಮಾಡಿರಪ್ಪ ಅಂದ್ರೆ ಈ ಬೆಂಗಳೂರು ವಿಭಾಗವನ್ನು ಆಳಿದರು. ನೋಡ್ರಿ, ಪ್ರಶ್ನೆಯನ್ನು ಕೇಳ್ಬೋದು. ಬೆಂಗಳೂರು ವಿಭಾಗವನ್ನು ಆಳಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದ್ರೆ ಅದು ಗಂಗರ ರಾಜ್ಯ ಮನೆತನ ಅಂತೇಳಿ ನೋಡ್ತಾ ಇದ್ದೀವಿ. ಇವರು ಯಾವುದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರಪ್ಪ ಅಂದ್ರೆ ಕೋಲಾಲಪುರವನ್ನ ಅಂದ್ರೆ ಈಗಿನ ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅವರ ಆಳ್ವಿಕೆ ಆಳಿದ ಮೇಲೆ ಅಂದ್ರೆ ಅಳಿದ ಮೇಲೆ, ಹಾಗಾದರೆ ಆ ಒಂದು ಗಂಗರ ಆಳ್ವಿಕೆ ಅಳಿದ ಮೇಲೆ ಈ ಪ್ರದೇಶವನ್ನು ಯಾರು ಆಳ್ವಿಕೆ ಮಾಡ್ತಾರಪ್ಪ ಅಂದ್ರೆ ಚೋಳರು, ಆನಂತರ ಹೊಯ್ಸಳರು, ಆನಂತರ ವಿಜಯನಗರದ ಅರಸರು, ಆನಂತರ ಮರಾಠರು, ಆನಂತರ ಮೈಸೂರು ಒಡೆಯರು, ಆನಂತರ ವಿಜಯಪುರದ ಆದಿಲಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ವಿವಿಧ ಕಾಲಘಟ್ಟಗಳಲ್ಲಿ ಇದು ಒಳಗಾಯಿತು. ಹಾಗಾದರೆ ಬೆಂಗಳೂರನ್ನು ಆಳಿರ್ತಕ್ಕಂಥ ರಾಜ್ಯ ಮನೆತನಗಳಂದಾಗ ಮೊದಲನೆಯದಾಗಿ ಗಂಗರು, ಆನಂತರ ಚೋಳರು, ಆನಂತರ ಹೊಯ್ಸಳರು, ಆನಂತರ ವಿಜಯನಗರದ ಅರಸರು, ಆನಂತರ ಮರಾಠರು, ಆನಂತರ ಮೈಸೂರು ಒಡೆಯರು, ಆನಂತರ ವಿಜಯಪುರದ ಆದಿಲಶಾಹಿಗಳು. ಈ ರೀತಿಯಾಗಿ ಏನಾಯ್ತಪ್ಪ ಅಂದ್ರೆ ಬೆಂಗಳೂರು ನಗರ ಅಂತಕ್ಕಂಥದ್ದು ಈ ಒಂದು ಯಾರಪ್ಪ ಅಂದ್ರೆ ಅರಸರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಅವರು ಅಂದ್ರೆ ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ಸಹ ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು.
ಎಲ್ರಿ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಹಾಗಾದರೆ ಅವರು ಆಳುತ್ತಿದ್ದ ಪ್ರದೇಶವನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಪಾಳೆಯಪಟ್ಟು ಅಂತೇಳಿ ಕರಿತಾ ಇದ್ರು. ಯಾರು ಆಳ್ತಕ್ಕಂಥ ಪ್ರದೇಶಗಳನ್ನು ಪಾಳೆಯಪಟ್ಟು ಅಂತ ಕರಿತಾ ಇದ್ರಪ್ಪ ಅಂದ್ರೆ ವಿಜಯನಗರದ ಅನೇಕ ಪಾಳೆಗಾರರು ಆಳ್ತಕ್ಕಂಥ ಪ್ರದೇಶವನ್ನು ಪಾಳೆಯಪಟ್ಟು ಅಂತ ಕರೆಯಲಾಗ್ತಿತ್ತು. ಹಾಗಾದರೆ ಆ ಪಾಳೆಗಾರರಿಗೆ ನಾಯಕರು ಇರ್ತಾ ಇದ್ರು. ಹಾಗಾದರೆ ಆ ನಾಯಕರಿಗೆ ಈ ಪಾಳೆಗಾರರು ಅದರಾಗ ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು. ಈ ಪಾಳೆಗಾರರು ಏನಾಗಿದ್ರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು. ಹಾಗಾದರೆ ಆ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಪಾಳೆಪಟ್ಟುಗಳ ಯಾವ್ಯಾವಪ್ಪ ಅಂದ್ರೆ ಒಂದು ಕೆಳದಿ, ಆನಂತರ ಚಿತ್ರದುರ್ಗ, ಆನಂತರ ಯಲಹಂಕ, ಆನಂತರ ಚಿಕ್ಕಬಳ್ಳಾಪುರ. ಈ ಒಬ್ಬ ಪಾಳೆಪಟ್ಟುಗಾರರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ವಿವಿಧ ಭಾಗಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆ ಆಳ್ವಿಕೆಯನ್ನು ನಡೆಸ್ತಕ್ಕಂಥ ಪ್ರದೇಶಗಳನ್ನು ಪಾಳೆಪಟ್ಟು ಅಂತ ಕರಿತಾ ಇದ್ರು. ಆ ನಾಯಕರಿಗೆ ಪಾಳೆಗಾರರು ಅಂತ ಕರಿತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ವಿವಿಧ ಹೆಸರಿತ್ತು. ಈ ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು. ಅಂದರೆ ಈ ಒಂದು ಬೆಂಗಳೂರು ನಗರದ ಪ್ರಾಕೃತಿಕ ಒಂದು ಸಂಪನ್ಮೂಲವನ್ನು ನೋಡುವಾಗ, ಪ್ರಾಕೃತಿಕ ಸಂಪನ್ಮೂಲ ಅಂದರೆ ಏನಪ್ಪ? ಪ್ರಕೃತಿಯಿಂದ ಸಿಗ್ತಕ್ಕಂತಹ ಸಂಗತಿಗಳು, ಅಂದರೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಸಂಗತಿಗಳನ್ನು ನಾವೇನಂತ ಕರಿತಾ ಇದ್ವಿ ಅಂದ್ರೆ ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತಾ ಇದ್ವಿ ಏನ್ರಿ. ಪ್ರಕೃತಿಯಿಂದ ದೊರೆತಿರ್ತಕ್ಕಂಥ ಒಂದು ಸಂಪನ್ಮೂಲ ಅದು ಪ್ರಾಕೃತಿಕ ಸಂಪನ್ಮೂಲ. ಹಾಗಾದರೆ ಅವು ನದಿ ಆಗಿರ್ಬೋದು, ಕಾಡು, ಕಣಿವೆ, ಜಲಪಾತಗಳು, ಖನಿಜ ಗಣಿಗಳು, ವನ್ಯಮೃಗಗಳು, ಮಣ್ಣು ಮುಂತಾದವೆಲ್ಲ ಪ್ರಕೃತಿಯು ನಮಗೆ ನೀಡಿರ್ತಕ್ಕಂಥ ಸಂಪತ್ತಾಗಿದೆ. ಹಾಗಾದರೆ ಈ ರೀತಿಯಾಗಿ ಸಂಪತ್ತನ್ನು ನಮ್ಮ ಬೆಂಗಳೂರು ನಗರ ಹೊಂದಿದೆ. ಹಾಗಾದರೆ ಈ ವಿಭಾಗ ಎಂಥ ಒಂದು ವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅಂದ್ರೆ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಈ ನಮ್ಮ ಯಾವುದಪ್ಪ ಅಂದ್ರೆ ಬೆಂಗಳೂರು ಹೊಂದಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ವಿಭಾಗವು ಎಂಥ ಒಂದು ವಾಯುಗುಣವನ್ನು ಹೊಂದಿದೆ ಅಂದ್ರೆ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಆದರೆ ಈ ಒಂದು ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪವಾಗಿರ್ತಕ್ಕಂಥ ಹವಾಮಾನವಿಲ್ಲ. ಅದಕ್ಕೆ ಉದಾಹರಣೆ ನೋಡುವಾಗ ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸೇರಿದ್ದಾರೆ. ಕೋಲಾರ ವಲಯ ಅತಿ ಉಷ್ಣ ವಲಯಕ್ಕೆ ಸೇರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಅಂತಕ್ಕಂಥ ಪ್ರದೇಶ ಏನಾಗಿದೆಪ್ಪ ಅಂದರೆ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ನೋಡ್ರಿ, ನಮ್ಮ ಬೆಂಗಳೂರು ವಿಭಾಗದವು ಎಂಥ ವಲಯದ ಒಂದು ವಾಯುಗುಣವನ್ನು ಹೊಂದಿದೆ ಅಂದರೆ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಆದರೆ ಇದೇ ವಿಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪವಾಗಿರ್ತಕ್ಕಂಥ ಹವಾಮಾನ ಕಂಡು ಬರೋದಿಲ್ಲ. ಅದಕ್ಕೆ ಒಂದೇ ಉದಾಹರಣೆ ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸೇರಿದರೆ ನೋಡ್ರಿ. ಅದೇ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶವಾಗಿದೆ. ಹಾಗಾಗಿ ಆದರೆ ಚಿತ್ರದುರ್ಗ ಅತಿ ಕಡಿಮೆ ಬೀಳುವ ಜಿಲ್ಲೆಯಾಗಿದೆ. ನೋಡ್ರಿ, ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಬೆಂಗಳೂರು ವಿಭಾಗದಲ್ಲಿ ಚಿತ್ರದುರ್ಗ ಆಗಿದ್ರೆ, ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಅಂತಕ್ಕಂಥ ಪ್ರದೇಶ ಅತಿ ಹೆಚ್ಚು ಮಳೆಯನ್ನು ಬರ್ತಕ್ಕಂಥ ಪ್ರದೇಶವಾಗಿದೆ. ಅದೇ ಬೆಂಗಳೂರು ವಿಭಾಗದ ಕೋಲಾರ ಜಿಲ್ಲೆ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ಅತಿ ಉಷ್ಣ ವಲಯಕ್ಕೆ ಸೇರಿರ್ತಕ್ಕಂಥ ಒಂದು ಜಿಲ್ಲೆಯಾಗಿದೆ. ಕೋಲಾರ ಉಷ್ಣ ವಲಯಕ್ಕೆ ಸೇರಿರ್ತಕ್ಕಂಥದ್ದು, ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಅತಿ ಹೆಚ್ಚು ಮಳೆಯನ್ನು ಬೀಳ್ತಕ್ಕಂಥ ಪ್ರದೇಶ. ಅದೇ ರೀತಿಯಾಗಿ ಚಿತ್ರದುರ್ಗ, ಅದು ಬೆಂಗಳೂರು ವಿಭಾಗದ ಚಿತ್ರದುರ್ಗ ಜಿಲ್ಲೆ ಅಂತಕ್ಕಂಥದ್ದು ಅತಿ ಕಡಿಮೆ ಬೀಳುವ ಪ್ರದೇಶಗಳಾಗಿವೆ. ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಾಗಿರ್ತಕ್ಕಂತಹ ತುಮಕೂರು, ಆನಂತರ ದಾವಣಗೆರೆ, ಆನಂತರ ಬೆಂಗಳೂರು ಗ್ರಾಮಾಂತರ, ಆನಂತರ ರಾಮನಗರ, ಆನಂತರ ಚಿಕ್ಕಬಳ್ಳಾಪುರ ಮುಂತಾದವು ಸಹ ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ. ಉಳಿದಿರ್ತಕ್ಕಂಥ ಜಿಲ್ಲೆಗಳು ಏನಾಗಪ್ಪ ಅಂದರೆ ಸಾಧಾರಣ ಮಳೆ ಬೀಳುವ. ಹಾಗಾದ ಪ್ರಶ್ನೆ ಕೇಳ್ಬೋದು, ಏನಪ್ಪ ಅಂದರೆ ಬೆಂಗಳೂರು ವಿಭಾಗದಲ್ಲಿ ಎಂಥ ಒಂದು ವಾಯುಗುಣ ಇದೆಯಪ್ಪ ಅಂದ್ರೆ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವಿದೆ. ಆದರೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಏಕರೂಪವಾಗಿರ್ತಕ್ಕಂಥ ಹವಾಮಾನ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ನೋಡಬೇಕಾದ್ರೆ ಕೋಲಾರ ಜಿಲ್ಲೆಯ ಅತಿ ಉಷ್ಣ ವಲಯಕ್ಕೆ ಸೇರಿರ್ತಕ್ಕಂಥ ಒಂದು ಜಿಲ್ಲೆಯಾಗಿದ್ದರೆ, ಅದು ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಅಂತಕ್ಕಂಥದ್ದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಅದೇ ರೀತಿಯಾಗಿ ಚಿತ್ರದುರ್ಗ ಅಂತಕ್ಕಂಥದ್ದು ಅತಿ ಕಡಿಮೆ ಮಳೆ ಬೀಳತಕ್ಕಂಥ ಒಂದು ಜಿಲ್ಲೆಯಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ವಲಯದ ಅನೇಕ ಮುಖ್ಯ ನದಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಹಾಗಾಗಿ ಬೆಂಗಳೂರು ವಲಯದ ಅನೇಕ ಮುಖ್ಯ ನದಿಗಳು ಎಲ್ಲಿ ಹುಟ್ಟುತ್ತವಪ್ಪ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಈ ವಿಭಾಗದ ಪ್ರಮುಖ ನದಿಗಳೆಂದರೆ, ಅದು ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳೆಂದರೆ ಉತ್ತರ ಪಿನಾಕಿನಿ, ಆನಂತರ ದಕ್ಷಿಣ ಪಿನಾಕಿನಿ, ಆನಂತರ ವೇದಾವತಿ, ಆನಂತರ ಶಿಂಸಾ, ಆನಂತರ ತುಂಗಭದ್ರಾ, ಶರಾವತಿ, ವರದಾ. ಇವೆಲ್ಲ ಏನಾಗಪ್ಪ ಅಂದರೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ನದಿಗಳಾಗ್ಯಾವ. ಅದರಲ್ಲಿ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ,
ವೇದಾವತಿ, ಶಿಂಸಾ, ತುಂಗಭದ್ರಾ, ಶರಾವತಿ, ವರದಾ ಇವೆಲ್ಲ ಏನಾಗಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನದಿಗಳಾಗ್ಯಾವ. ಅದರಲ್ಲಿ ಶರಾವತಿ ಏನಾಗಿದೆಪ್ಪ ಅಂದ್ರೆ ರೀ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಯಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಶರಾವತಿ ನದಿಯು ಯಾವ ದಿಕ್ಕಿಗೆ ರೀ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಯಾಗಿದೆ. ಹಾಗಾದರೆ ಇದರಿಂದ ನಿರ್ಮಾಣವಾಗಿರ್ತಕ್ಕಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ಎಲ್ಲಿದೆಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ರಿ. ವಿಶ್ವವಿಖ್ಯಾತ ಜೋಗ ಜಲಪಾತ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗಾದರೆ ಯಾವ ನದಿಯಲ್ಲಿ ಅಂದಾಗ ಅದು ಶರಾವತಿ ನದಿಯಿಂದ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಆ ಶರಾವತಿ ನದಿ ಯಾವ ದಿಕ್ಕಿಗೆ ಹರಿತಾ ಇದೆ? ಪಶ್ಚಿಮ ದಿಕ್ಕಿಗೆ ಹರಿತಾ ಇದೆ. ಹಾಗಾದರೆ ಯಾವ ವಿಭಾಗದಲ್ಲಿ ಆ ನದಿ ಕಂಡು ಬರ್ತದೆ ಅಂದಾಗ ಅದು ಬೆಂಗಳೂರು ವಿಭಾಗದಲ್ಲಿ ಈ ನದಿ ಅಂತಕ್ಕಂಥದ್ದು ಕಂಡು ಬರುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಇನ್ನೊಂದು ಇಲ್ಲಿ ನೋಡುವಾಗ ಮುತ್ಯಾಲಮಡು ಅಂತಕ್ಕಂಥ ಒಂದು ಜಲಾಶಯ ಏನ್ರಿ, ಮುತ್ಯಾಲಮಡು ಅಂತಕ್ಕಂಥ ಒಂದು ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಮುತ್ಯಾಲಮಡು ಎಂಬ ಜಲಾಶಯ. ಇನ್ನು ಗಾಜನೂರು ಆಣೆಕಟ್ಟು, ಆನಂತರ ತುಂಗಾ ಆಣೆಕಟ್ಟು ಇವು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡ್ತಾ ಇದ್ದೀವಿ ಶರಾವತಿ ನದಿಯಿಂದ. ಅಷ್ಟೇ ಅಲ್ಲದೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಆಣೆಕಟ್ಟು ಮತ್ತು ತುಂಗಾ ಆಣೆಕಟ್ಟು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳನ್ನು ಸಹ ನೋಡ್ತಾ ಇದ್ದೀವಿ. ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ಸಹ ಇಲ್ಲಿ ಕಟ್ಟಿಸಿದ್ದಾರೆ. ಹಾಗಾದರೆ ಇಲ್ಲಿ ನೋಡುವಾಗ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆಯಾಗಿದೆ. ಪ್ರಶ್ನೆ ಕೇಳ್ಬೋದು ರೀ, ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ನೋಡ್ತಾ ಇದ್ದೀವಿ. ಪ್ರಶ್ನೆ ಕೇಳ್ಬೋದು ರೀ, ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟು ಯಾವುದಂದಾಗ ಅದು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದಾಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದು ಕಂಡು ಬರ್ತಾ ಇದೆ. ಅದೇ ಅದಲ್ರಿ ಯಾವುದ್ರಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಾರ್ಕೋನಹಳ್ಳಿ ಜಲಾಶಯ ಸಹ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡು ಬರ್ತದೆ. ನೋಡ್ರಿ ಯಾವ ಒಂದು ಜಲಾಶಯ, ಮಾರ್ಕೋನಹಳ್ಳಿಯ ಜಲಾಶಯ ಅದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡು ಬರ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡುವಾಗ ಈ ರೀತಿ ನಾವು ಒಂದು ಸಂಪನ್ಮೂಲಗಳನ್ನು ನೋಡಿದ್ದೀವಿ. ಹಾಗಾದರೆ ಇಲ್ಲಿ ಏನಾಗಿದೆಪ್ಪ ಅಂದರೆ ರೀ ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತಿವೆ. ನೋಡ್ರಿ ನದಿಗಳು ಸಹ ಬತ್ತಿ ಹೋಗಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಮೊದಲನೇದಾಗಿ ಪರಿಸರ ಮಾಲಿನ್ಯ, ಆನಂತರ ಅರಣ್ಯ ನಾಶ, ಅತಿಯಾದ ನಗರೀಕರಣ ಈ ಮುಂತಾದ ಕಾರಣಗಳಿಂದ ಏನಾಗಿವಪ್ಪ ಅಂದ್ರೆ ಅನೇಕ ನದಿಗಳು ಬತ್ತಿ ಹೋಗ್ತಾ ಇವೆ. ಹಾಗಾದ್ರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ಸಹ ವಿನಾಶದ ಅಂಚನ್ನು ತಲುಪಿವೆ. ನೋಡ್ರಿ ಯಾಕೆ ವಿನಾಶದ ಅಂಚನ್ನು ತಲುಪ್ಯಾವಪ್ಪ ಅಂದ್ರೆ ರೀ ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ. ಹೌದಲ್ರಿ? ಅಷ್ಟೇ ಅಲ್ಲದ ಅನೇಕ ಕೆರೆಗಳು ಸಹ ಭೂ ಪರಿವರ್ತನೆಗಳಿಂದ ನಾಶವಾಗ್ತಾ ಇವೆ. ನೋಡ್ರಿ ಬೆಂಗಳೂರು ನಗರದಲ್ಲಿ ಅನೇಕ ಕೆರೆಗಳು ಸಹ ಭೂ ಪರಿವರ್ತನೆಗಳಿಂದ ನಾಶವಾಗ್ತವೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಕೆರೆಗಳ, ಜಲಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡ್ತಕ್ಕಂಥ ಅಗತ್ಯವಿದೆ. ಒಂದು ವೇಳೆ ಈ ಗಮನ ಕೊಡಲಿಲ್ಲ ಅಂದ್ರೆ ಮುಂದೊಂದು ದಿನ ಏನಾಗ್ತೈತಪ್ಪ ಅಂದ್ರೆ ನೀರಿನ ಸಮಸ್ಯೆ ಬಹಳಷ್ಟು ತೀವ್ರವಾಗ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಬೆಂಗಳೂರು ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳನ್ನು ನೋಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿದೆ ನೋಡ್ರಿ. ನಮ್ಮ ಭಾರತ ದೇಶದಲ್ಲೇ ಚಿನ್ನದ ಗಣಿ ಎಲ್ಲಿ ಐತಪ್ಪ ಅಂದ್ರೆ ಕರ್ನಾಟಕದ ಅದು ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಗಣಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅಲ್ಲಿ ಚಿನ್ನದ ಅದಿರು ಮುಗಿದು ಹೋಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಮತ್ತೆ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ. ನೋಡ್ರಿ ಕೋಲಾರ ಒಂದು ಜಿಲ್ಲೆಯಲ್ಲಿ ಚಿನ್ನದ ಗಣಿಯನ್ನು ನೋಡಿದರೆ ನಾವು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳು ಅದಾವ. ಅಷ್ಟೇ ಅಲ್ಲದ ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹೌದಲ್ರಿ? ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಭಾಗ ನಮ್ಮ ಬೆಂಗಳೂರು ವಿಭಾಗ ಆಗಿದೆ. ಹಾಗಾದರೆ ಈ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಅರಣ್ಯಗಳು, ವನ್ಯ ಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡುವಾಗ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯವಿದೆ. ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ? ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ದಟ್ಟವಾಗಿರ್ತಕ್ಕಂಥ ಅರಣ್ಯವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಬಹಳ ಕಡಿಮೆ ಇದೆ. ನೋಡ್ರಿ
ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಬಹಳಷ್ಟು ಕಡಿಮೆ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಈ ಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅದು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರುವಂಥದ್ದಾಗಿದೆ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ನೋಡ್ರಿ, ಸಹ್ಯಾದ್ರಿ ಪರ್ವತ ಸರಣಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ. ಅಷ್ಟೇ ಅಲ್ಲದ ಬಿದಿರು, ಆಲದ ಮರ, ಆನಂತರ ಯಾವಪ್ಪ ಅಂದ್ರೆ ಹುಣಸೆ ಮರಗಳು, ಆನಂತರ ಶ್ರೀಗಂಧ ಮರ, ಆನಂತರ ದಿಂಡಿಗ, ತೇಗ, ಆನಂತರ ಜಾಲಿ, ಮಾವಿನ ಮರಗಳು, ಆನಂತರ ಬೇವಿನ ಮರಗಳು ಮುಂತಾದವುಗಳು ಇಲ್ಲಿನ ಏನಪ್ಪ ಅಂದ್ರೆ ಅರಣ್ಯಗಳಲ್ಲಿ ಬೆಳೆಯುತ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡುವಾಗ ಕಿರು ಅರಣ್ಯ ಉತ್ಪನ್ನಗಳು ಸಹ ಅನೇಕರಿಗೆ ಏನು ಮಾಡ್ಯವಪ್ಪ ಅಂದ್ರೆ ವರದಾನದ ಮೂಲಗಳಾಗಿವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಭಾಗದಲ್ಲಿ ಅತಿ ಎತ್ತರದ ಬೆಟ್ಟಗಳದಾವ. ಅವು ಯಾವ್ಯಾವಪ್ಪ ಅಂದ್ರೆ ರೀ, ಚಿತ್ರದುರ್ಗದ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಲು ರಾಮೇಶ್ವರ ಗುಡ್ಡ, ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಹಾಲು ರಾಮೇಶ್ವರ ಗುಡ್ಡ. ಆನಂತರ ನೋಡುವಾಗ ನಾವು ಏನಪ್ಪ ಅಂದ್ರೆ ರೀ, ಇತರ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ, ಆನಂತರ ಚಂದ್ರಗುತ್ತಿ, ಆನಂತರ ಕೊಡಚಾದ್ರಿ, ಆನಂತರ ನಂದಿದುರ್ಗ ಅಂತಕ್ಕಂತಹ ಬೆಟ್ಟಗಳನ್ನು ಸಹ ನಾವು ಬೆಂಗಳೂರು ವಿಭಾಗದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯ ಪ್ರಾಣಿಗಳದಾವ್ರಿ. ಆನಂತರ ಕಾಡು ಬೆಕ್ಕನ್ನು ನೋಡ್ತಾ ಇದ್ದೀವಿ, ಆನಂತರ ಹುಲಿಯನ್ನು ನೋಡ್ತಾ ಇದ್ದೀವಿ, ಚಿರತೆಯನ್ನು ನೋಡ್ತಾ ಇದ್ದೀವಿ, ಕಾಡೆಮ್ಮೆ, ಕಾಡಹಂದಿ, ಜಿಂಕೆಗಳು, ಕರಡಿ, ತೋಳ ಮುಂತಾದವುಗಳು ಸಹ ಇಲ್ಲಿ ಕಂಡು ಬರ್ತಾ ಇವೆ. ಹಾಗಾಗಿ ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯ ಧಾಮಗಳನ್ನು, ವನ್ಯ ಪ್ರಾಣಿ ಧಾಮಗಳನ್ನು, ರಾಷ್ಟ್ರೀಯ ಉದ್ಯಾನವನಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ, ಇವು ಏನಪ್ಪ ಅಂದ್ರೆ ರೀ ನಮ್ಮ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂತಹ ಅರಣ್ಯಗಳು ಅಂತೇಳಿ ನೋಡ್ತಾ ಇದ್ದೀವಿ. ಅಂದ್ರೆ ವನ್ಯ ಪ್ರಾಣಿಗಳು ಅಂತ ನೋಡುವಾಗ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂತಹ ಪ್ರಮುಖ ಧಾಮಗಳು ನೋಡ್ರಿ. ಹಾಗಾದರೆ ಮೊದಲನೇದಾಗಿ ನೋಡುವಾಗ ಜೋಗಿಮಟ್ಟಿ ಅರಣ್ಯಧಾಮ. ಹಾಗಾದರೆ ಇದು ಎಲ್ಲಿ ಕಂಡು ಬರ್ತದ? ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿ ಕಂಡು ಬರ್ತದ ಅಂದಾಗ ಅದು ಚಿತ್ರದುರ್ಗದಲ್ಲಿ. ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಆನಂತರ ಭದ್ರಾ ವನ್ಯಮೃಗಧಾಮ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಶರಾವತಿ ವನ್ಯಮೃಗಧಾಮ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಎಲ್ಲಿ? ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಸಹ ಎಲ್ಲಿಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಗುಡುವಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಅಂದಾಗ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಆದರೆ ಕಗ್ಗಲಡಗು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನು ರಾಮದೇವರ ರಣಹದ್ದು ಸಂರಕ್ಷಣಾ ಧಾಮ ರಾಮನಗರದಲ್ಲಿ ಕಂಡು ಬರ್ತದೆ. ಜಯಮಂಗಳಿ ಕೃಷ್ಣ ಮೃಗಧಾಮ ಅದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ತುಮಕೂರು ಜಿಲ್ಲೆಯಲ್ಲಿ ಎರಡು ಕಂಡು ಬರ್ತಾವ್ರಿ, ಒಂದು ಕಗ್ಗಲಡು ಪಕ್ಷಿಧಾಮ, ಒಂದು ಜಯಮಂಗಲಿ ಕೃಷ್ಣ ವನ್ಯಮೃಗಧಾಮ. ಅದೇ ರೀತಿಯಾಗಿ ಆ ರಾಮದೇವರ ರಣಹದ್ದು ಸಂರಕ್ಷಣಾ ತಾಣ ರಾಮನಗರದಲ್ಲಿ ಕಂಡು ಬರ್ತದೆ. ಇನ್ನು ಜೋಗಿಮಟ್ಟಿ ಅಂದಾಗ ಅದು ಚಿತ್ರದುರ್ಗ ಜಿಲ್ಲೆ. ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದಾಗ ಅದು ಬೆಂಗಳೂರು ಜಿಲ್ಲೆ. ಇನ್ನು ಭದ್ರಾ, ಆನಂತರ ಶರಾವತಿ, ಆನಂತರ ಶೆಟ್ಟಿಹಳ್ಳಿ, ಆನಂತರ ಗುಡುವಿ ಪಕ್ಷಿಧಾಮ ಇವೆಲ್ಲ ಕಂಡು ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ನಾವು ನೋಡುವಾಗ ಮತ್ತೆ ಈ ಪ್ರಾಣಿ ಅಂತಕ್ಕಂಥ ಹುಲಿ, ಕರಡಿ, ಚಿರತೆ, ಆನೆ, ಜಿಂಕೆ ಮುಂತಾದ ಪ್ರಾಣಿಗಳು ಸಹ ಇಲ್ಲಿ ಕಂಡು ಬರ್ತವೆ. ಹಾಗಾದರೆ ಈ ಕೃಷಿಯ ಬಗ್ಗೆ ನೋಡುವಾಗ ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ. ಹಾಗಾದರೆ ಈ ವಿಭಾಗದಲ್ಲಿ ಹೆಚ್ಚು ವನ ಭೂಮಿ ಬೇಸಾಯವಿದೆ. ಪ್ರಶ್ನೆ ಕೇಳುವವರು ಬೆಂಗಳೂರು ವಿಭಾಗದಲ್ಲಿ ಎಂಥ ಒಂದು ಬೇಸಾಯ ಇದೆ ಅಂದಾಗ ಹೆಚ್ಚು ವನ ಭೂಮಿ ಬೇಸಾಯವಿದೆ. ಹಾಗಾದರೆ ಮಳೆಯನ್ನೇ ನಂಬಿಕೊಂಡು ಇಲ್ಲಿನ ಒಂದು ವ್ಯವಸಾಯವನ್ನು ಜನ ಮಾಡ್ತಾ ಇದ್ದಾರೆ. ಹಾಗಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿಯಿದೆ. ಹಾಗಾದರೆ ಈ ಬೆಂಗಳೂರು ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಎಂಥ ಬೇಸಾಯ ಇದೆ? ಒಣ ಭೂಮಿ ಬೇಸಾಯವಿದೆ. ಬೆಂಗಳೂರು ವಿಭಾಗದ ಒಂದು ಪ್ರಮುಖ ಮಣ್ಣು ಯಾವುದಪ್ಪ ಅಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಇದೆ. ಹಾಗಾದರೆ ಎರೆಮಣ್ಣು ಸಹ ಕೆಲವೊಂದು ಭಾಗದಲ್ಲಿ ಇದೆ. ಆದರೆ ಈ ಒಂದು ಬೆಂಗಳೂರು ವಿಭಾಗದ ಪ್ರಮುಖ ಬೆಳೆಗಳೆಂದರೆ ಒಂದು ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು ಮುಂತಾದ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇನ್ನು ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ, ಅಡಕೆ, ಹತ್ತಿ, ಕಬ್ಬು
ಮುಂತಾದ ಬೆಳೆಗಳದಾವ. ಅಷ್ಟೇ ಅಲ್ಲದೆ ರೇಷ್ಮೆ ಅಂತಕ್ಕಂಥ ಉದ್ಯಮಕ್ಕೆ ಯಾವುದಪ್ಪ ಅಂದ್ರೆ ಮೂಲವಾಗಿರ್ತಕ್ಕಂಥ ಹಿಪ್ಪು ನೆರಳೆಯನ್ನು ನಾವು ಎಲ್ಲಿ ಬೆಳಿತಾ ಇದ್ದೀವಿ ಅಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ರೇಷ್ಮೆ ಉದ್ಯಮಕ್ಕೆ ಮೂಲವಾಗಿರ್ತಕ್ಕಂಥ ಹಿಪ್ಪು ನೆರಳೆಯನ್ನು ನಾವು ಬೆಂಗಳೂರು ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆನಂತರ ರಾಮನಗರ, ಆನಂತರ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಹ ಇವುಗಳನ್ನ ಬೆಳೀತಾರೆ. ಇನ್ನು ಸಪೋಟ, ಪಪ್ಪಾಯ, ಹಲಸಿನ ಹಣ್ಣು, ಆನಂತರ ಕಿತ್ತಳೆ ಹಣ್ಣು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಸಹ ಇಲ್ಲಿ ಬೆಳೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ, ಮುದ್ದೆ ಮತ್ತು ಅಕ್ಕಿಯನ್ನು ಬಳಸುತ್ತಾರೆ. ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ಸಹ ತಿನ್ನುತ್ತಾರೆ. ನೋಡಿ, ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ಸಹ ರೂಢಿಸಿಕೊಂಡಿದ್ದಾರೆ. ಅಂದರೆ ಬೆಂಗಳೂರು ವಿಭಾಗದ ಜನ ಹೆಚ್ಚಾಗಿ ರಾಗಿ ಮುದ್ದೆ, ಅಕ್ಕಿ ಚಪಾತಿಯನ್ನು ಬಳಸುತ್ತಾರೆ ಮತ್ತು ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ತಿನ್ನುತ್ತಾರೆ. ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೆಂಗಳೂರು ವಿಭಾಗದಲ್ಲಿ ಹಬ್ಬಗಳಲ್ಲಿ ಪಾಯಸ, ಹೋಳಿಗೆ, ಸಿಹಿ ಕಿಚಡಿ, ಶಾವಿಗೆ ಮುಂತಾದ ಸಿಹಿ ತಿನಿಸುಗಳನ್ನು ಸೇವಿಸುವ ಮತ್ತು ಕೆಲವು ಹಬ್ಬಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಾಂಸಾಹಾರವನ್ನು ಸೇವಿಸ್ತಕ್ಕಂಥ ಪದ್ಧತಿ ನಮ್ಮ ಬೆಂಗಳೂರು ವಿಭಾಗದಲ್ಲಿದೆ. ಹಾಗಾದ್ರೆ ಇಲ್ಲಿ ನೋಡುವಾಗ ನಮ್ಮ ಬೆಂಗಳೂರು ವಿಭಾಗದ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ. ಅಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು. ಹಾಗಾದರೆ ಸರಕುಗಳು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿವೆ. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾವು ಏನು ಮಾಡ್ಬೋದು ರೀ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಅಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು. ಅದೇ ರೀತಿಯಾಗಿ ಸರ್ಕಾರವು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಉಗ್ರಾಣಗಳನ್ನು ನಿರ್ಮಿಸಿದೆ. ಸರ್ಕಾರ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ. ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಏನು ಮಾಡ್ತಾರೆ, ದಾಸ್ತಾನಾಗಿ ಇಡಬಹುದು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಉದ್ದಿಮೆ ಅಂದಾಗ ನಿಮ್ಗೆ ಗೊತ್ತಿರಬೇಕು, ನಮ್ಮ ವಿವಿಧ ರಾಜ್ಯಗಳು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆದವು ಅಂತೇಳಿ ನೋಡ್ತಾ ಇದ್ದೀವಿ. ಅದರಲ್ಲಿ ಕೆ. ಶೇಷಾದ್ರಿ ಅಯ್ಯರ್ ಅಂತೇಳಿ ನೋಡ್ತಾ ಇದ್ದೀವಿ. ಅವರ ದಿವಾನಗಿರಿ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಹೌದ್ರಿ, ಕೆ. ಶೇಷಾದ್ರಿ. ಹಾಗಾದ್ರೆ ಮೈಸೂರಿನ ಮೊದಲ ದಿವಾನ ಯಾರಂದಾಗ ದಿವಾನ ಪೂರ್ಣಯ್ಯ ಅಂತೇಳಿ ನೋಡ್ತಾ ಇದ್ದೀವಿ. ಮೈಸೂರಿನ ಮೊದಲ ಕಮಿಷನರ್ ಯಾರಂದಾಗ ಮಾರ್ಕ ಕಬ್ಬನ್ ಅಂತೇಳಿ ನೋಡ್ತಾ ಇದ್ದೀವಿ. 1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆ ನಡುವೆ ಆತ ಏನು ಮಾಡ್ತಾನಪ್ಪ ಅಂದ್ರೆ ರೈಲು ಮಾರ್ಗವನ್ನು ಆರಂಭಿಸಿದ. ಕೆ. ಶೇಷಾದ್ರಿ ಅಯ್ಯರ್ನವರು ಸಹ ಬೆಂಗಳೂರಿನಿಂದ ಮೈಸೂರಿನವರೆಗೆ ಸಹ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ರೈಲ್ವೆ ಮಾರ್ಗಗಳನ್ನು ಆರಂಭಿಸಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಇವರ ಒಂದು ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಎಲ್ಲಿರಿ, ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ನಾವು ಕಾಣಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು KGFನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು. ಯಾವಾಗ ಈ ಜಲವಿದ್ಯುತ್ ಒಂದು ಶಕ್ತಿಯನ್ನು ಯೋಜನೆಯನ್ನು ಆರಂಭಿಸಿದ್ರು ಅಂದರೆ ಅವಾಗ KGFನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು. ನಂತರ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಲ್ ಸರ್ ಅವರ ಅವಧಿಯಲ್ಲಿ ಸಹ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು. ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ನೋಡ್ರಿ ವಲಯದ ನಿರ್ಮಾತೃ ಯಾರಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದ್ದಿರ್ತಕ್ಕಂಥ ದಿವಾನರಾಗಿದ್ದಾರೆ. ಅವರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದವರೇ ಸರ್ ಎಂ ವಿಶ್ವೇಶ್ವರಯ್ಯ. ಅಷ್ಟೇ ಅಲ್ಲದೆ ಬೆಂಗಳೂರು ರಾಷ್ಟ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆ ಕೇಂದ್ರವಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಇದೆ. ಇದನ್ನು ಸಾಮಾನ್ಯ ಶಕ 1923ರಲ್ಲಿ ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಸಹ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಕಾಗದ ಕಾರ್ಖಾನೆ ಸಹ ಏನಾಗಿದೆಪ್ಪ ಅಂದ್ರೆ ಸಾಮಾನ್ಯ ಶಕ 1936ರಲ್ಲಿ ಸ್ಥಾಪಿತವಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ ರೀ. ಕಾಗದ ಕಾರ್ಖಾನೆ 1936ರಲ್ಲಿ ಸ್ಥಾಪನೆಯಾಯಿತು. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಗೊಂಡಿದೆ? ಭದ್ರಾವತಿಯಲ್ಲಿ. ಇನ್ನು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿದೆ. ನೋಡ್ರಿ, ಬಿರ್ಲಾ ಕಂಪನಿ ಸಿಮೆಂಟ್ ಕಾರ್ಖಾನೆ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ ಅಂದರೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ನಾವು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಮತ್ತು ವಿವಿಧ ರೀತಿಯ ಉದ್ಯೋಗಗಳು ಸಹ ಅಲ್ಲಿ ಪ್ರಾರಂಭವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದಾಗ ಅದು 2ನೇ ಸ್ಥಾನದಲ್ಲಿದೆ. ಹಾಗಾದರೆ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ, ಆನೇಕಲ್ಲು ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಅಂತ ನೋಡ್ರಿ. ನಮ್ಮ ಒಂದು
ಬೆಂಗಳೂರು ವಿಭಾಗದ ದೊಡ್ಡಬಳ್ಳಾಪುರ, ಆನೇಕಲ್ಲು ಇಲ್ಲಿ ಏನಾಗ್ಯವಪ್ಪ ಅಂದ್ರೆ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ. ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಸಹ ಕಾರ್ಯನಿರತವಾಗಿವೆ. ಆದರೆ ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಕೆಲವೊಂದು ಉದ್ಯಮಗಳು ಖಾಸಗಿ ಮಾಲೀಕತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ಬೆಂಗಳೂರು ವಿಭಾಗದ ಕಲೆ, ಸಾಹಿತ್ಯ, ಜಾನಪದ, ನಾಟಕ ಮತ್ತು ನೃತ್ಯ ನೋಡುವಾಗ ಪ್ರಾಚೀನ ಕಾಲದಿಂದಲೂ ಈ ವಿಭಾಗ ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದವರು ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಂ ಪ್ರಭುಗಳನ್ನು ನೋಡ್ತೇವೆ. ಹಾಗಾದರೆ ಈ ಅಕ್ಕ ಮಹಾದೇವಿ ಮತ್ತು ಅಲ್ಲಂ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾರಿಗೆ ಸೇರಿದವರಾಗಿದ್ದಾರೆ. ಹೌದಲ್ರಿ. ಅದೇ ರೀತಿಯಾಗಿ ದಾಸ ಪರಂಪರೆಗೆ ಸೇರಿರ್ತಕ್ಕಂಥ ಶ್ರೀ ಪಾದರಾಯರು ಸಹ ಏನಾಗಿದ್ದಾರಪ್ಪ ಅಂದ್ರೆ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಅಂತ ನೋಡಿ. ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳಾಗಿರ್ತಕ್ಕಂಥ ಕುವೆಂಪುರವರು ಸಹ ಈ ವಿಭಾಗಕ್ಕೆ ಸೇರಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಸಹ ಯು.ಆರ್. ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಪಿ. ಲಂಕೇಶ್, ಡಿ.ವಿ. ಗುಂಡಪ್ಪ, ನಿಸಾರ್ ಅಹಮದ, ಟಿ.ಪಿ. ಕೈಲಾಸಮ್ಮ, ಎಂ.ಕೆ. ಇಂದಿರಾ, ತರಾಸು, ಡಾಕ್ಟರ್ ಅನುಪಮ ನಿರಂಜನ, ಹಾಮಾನಾಯಕ, ವಿ. ಸೀತಾರಾಮಯ್ಯ, ಬಿ.ಜಿ.ಎಲ್. ಸ್ವಾಮಿ, ಎಂ.ಇ. ಸೀತಾರಾಮಯ್ಯ, ಕೆ.ವಿ. ಸುಬ್ಬಣ್ಣ, ಜಿ. ವೆಂಕಟಸುಬ್ಬಯ್ಯ, ಜಿ.ಎಸ್. ಶಿವರುದ್ರಪ್ಪ, ಬರಗೂರು ರಾಮಚಂದ್ರಪ್ಪ, ಡಿ.ಆರ್. ನಾಗರಾಜ್, ಸಿದ್ದಲಿಂಗಯ್ಯ, ನಾ. ಡಿಸೋಜ, ದೊಡ್ಡರಂಗೇಗೌಡ, ಪ್ರತಿಭಾನಂದ ಕುಮಾರ ಮುಂತಾದವರು ಸಹ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂತಹ ಬೆಂಗಳೂರು ವಿಭಾಗದವರು ಯಾರಪ್ಪ ಅಂದ್ರೆ ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಯು.ಆರ್. ಅನಂತಮೂರ್ತಿ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹೌದಲ್ರಿ. ಆ ನಂತರ ನೋಡ್ರಿ ಕುಮಾರ ಕು ಅಂದ್ರೆ ಕುವೆಂಪು, ಮಾ ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ರ ಅಂದ್ರೆ ಯು.ಆರ್. ಅನಂತಮೂರ್ತಿ ಅಂತ ನೆನಪಿಡ್ಬೋದು. ಹಾಗಾದರೆ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ವಿಭಾಗದ ಸಾಧನೆ ಮಹತ್ವದಾಗಿದೆ. ಯಾಕಂದರೆ ಗುಬ್ಬಿ ವೀರಣ್ಣ ಅವರ ಹೆಸರೇ ಕನ್ನಡ ನಾಟಕ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಗುಬ್ಬಿ ವೀರಣ್ಣವರಾಗಿದ್ದಾರೆ. ಹಾಗಾದರೆ ಈ ಗುಬ್ಬಿ ವೀರಣ್ಣವರು ಯಾವ ಜಿಲ್ಲೆಯವರು ಅಂದಾಗ ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಹಾಗಾದರೆ ಇನ್ನು ನಾವು ನಾಟಕ ರತ್ನ ಆಯ್ತು ಗುಬ್ಬಿ ವೀರಣ್ಣ. ಇನ್ನು ನೋಡುವಾಗ ಇಲ್ಲಿ ನೋಡ್ರಿ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರು. ಹಾಗಾದರೆ ಸುಬ್ಬಯ್ಯ ನಾಯ್ಡು ಅವರು ಅಂದಾಗ ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದಪ್ಪ ಅಂದ್ರೆ ಸತಿ ಸುಲೋಚನದ ನಾಯಕ ನಟರಂದಾಗ ಅವರು ಸುಬ್ಬಯ್ಯ ನಾಯ್ಡು. ನೋಡ್ರಿ ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದು ಅಂತ ಕೇಳಿದಾಗ ಸತಿ ಸುಲೋಚನ. ಹಾಗಾದರೆ ಆ ಸತಿ ಸುಲೋಚನದ ನಾಯಕ ನಟರಂದಾಗ ಅದು ಸುಬ್ಬಯ್ಯ ನಾಯ್ಡು ಅವರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸಮಯದಲ್ಲಿ ಸಭ್ಯ ಹಾಸ್ಯಗಾರ ಎಂದು ಹೆಸರು ಮಾಡಿರ್ತಕ್ಕಂತಹ ಕೆ. ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ಸಹ ರಂಗಭೂಮಿ ಕೊಡುಗೆ ಬಹಳ ಪ್ರಶಂಸೆಗೊಳಗಾಗಿದ್ದಾರೆ. ಹಿರಣ್ಣಯ್ಯ ಯಾರಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಮತ್ತು ಅದರ ರೀತಿಯಾಗಿ ಯಾರಪ್ಪ ಅಂದ್ರೆ ಇಲ್ಲಿ ನಾವು ನೋಡುವಾಗ ಹಿರಣ್ಣಯ್ಯ ಅಂತಕ್ಕಂಥದ್ದಕ್ಕೆ ಹಿರಣ್ಣಯ್ಯ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ನೃತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀಮತಿ ಮಾಯಾರಾವ್ರವರು ಸಹ ಬೆಂಗಳೂರಿನವರೇ. ಅಷ್ಟೇ ಅಲ್ಲದೆ ಬೆಂಗಳೂರು ಈಗ ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರವಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಸಾಹಿತ್ಯ ಹಬ್ಬ ಅಂತಕ್ಕಂಥದ್ದು ಹರಿತಾ ಇದೆ. ಹಾಗಾದ್ರೆ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು ಇವರೆಲ್ಲರೂ ಈ ಚಿತ್ರರಂಗದ ಬೆಳವಣಿಗೆಗೆ ಪ್ರಮುಖ ಕಾರಣಕರ್ತರಾಗಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ ಎಚ್.ಎಲ್. ನಾಗೇಗೌಡ ಅವರು ಸ್ಥಾಪಿಸಿರ್ತಕ್ಕಂತಹ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಅಂದರೆ ರಾಮನಗರ ಜಿಲ್ಲೆಯಲ್ಲಿದೆ. ಪ್ರಸಿದ್ಧ ಜನಪದ ತಜ್ಞರಾಗಿರ್ತಕ್ಕಂಥ ಸಾಹಿತಿ ಎಚ್.ಎಲ್. ನಾಗೇಗೌಡರು ಸ್ಥಾಪಿಸಿರ್ತಕ್ಕಂತಹ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಹಾಗಾದರೆ ಬೆಂಗಳೂರು ವಿಭಾಗದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಜನಪದ ಕಲೆಗಳಂದಾಗ ನೋಡ್ರಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಕರಗ ಉತ್ಸವ ಒಂದು ಜಾನಪದ ಪ್ರಕಾರವಾಗಿದೆ. ನೋಡ್ರಿ ಬೆಂಗಳೂರು ವಿಭಾಗದಲ್ಲಿ ಇರತಕ್ಕಂಥ ಪ್ರಸಿದ್ಧ ಜನಪದ ಕಲೆ ಯಾವುದಂದಾಗ ಅದು ಕರಗ ಉತ್ಸವ ಪ್ರಶ್ನೆ ಕೇಳಬಹುದು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆಯಾಗಿದೆ. ಬೆಂಗಳೂರು ವಿಭಾಗ ಅಂದಾಗ ಕರಗ ಉತ್ಸವ, ದಕ್ಷಿಣ ಕರ್ನಾಟಕ ಅಂದಾಗ ಸೋಮನ ಕುಣಿತ. ಮತ್ತು ಈ ವಿಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಜಾನಪದ ನಾಟಕ ಕಲೆ, ಮೂಡೋಪಾಯ ಯಕ್ಷಗಾನ, ಗಾರುಡಿ ಕುಣಿತ, ಆನಂತರ ಡೊಳ್ಳು ಕುಣಿತ, ಕಂಸಾಲೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ. ಜಾನಪದ ಕಲೆಗೆ ಸಂಬಂಧಪಟ್ಟ ಹಾಗೆ ಕರಗ ಉತ್ಸವ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿದೆ. ಸೋಮನ ಕುಣಿತ ಅಂತಕ್ಕಂಥದ್ದು ದಕ್ಷಿಣ ಕರ್ನಾಟಕದ ಪ್ರಸಿದ್ಧ ಒಂದು ನೃತ್ಯವಾಗಿದೆ. ಅದೇ ರೀತಿಯಾಗಿ ಚಿತ್ರಕಲೆಗೆ ಆರ್.ಎಸ್. ನಾಯ್ಡು,
ರುಮಾಲೆ ಚನ್ನಬಸವಯ್ಯ, ವೆಂಕಟಪ್ಪ ಮುಂತಾದವರ ಕೊಡುಗೆ ಬಹಳ ಅನನ್ಯವಾಗಿರ್ತಕ್ಕಂಥದ್ದಾಗಿದೆ. ಇನ್ನು ಶಿಕ್ಷಣ ವಿಭಾಗಕ್ಕೆ ಬಂದಾಗ ಬೆಂಗಳೂರು ವಿಭಾಗಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದ್ದಾರೆ. ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ ಪಡೆದರು ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ. ಇನ್ನು ಯಾವುದಪ್ಪ ಅಂದ್ರೆ ರೀ, ಎಂಥ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು, ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಬೆಂಗಳೂರು ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದ್ದಾರೆ. ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಇನ್ನೊಬ್ಬರು ವಿಜ್ಞಾನಿ CNR ರಾವ್ ಅವರು ಸಹ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೋಡ್ರಿ, ಅದೇ ರೀತಿಯಾಗಿ ಸಿ ವಿ ರಾಮನ್ ಅವರು ಸಹ ಬೆಂಗಳೂರಿನಲ್ಲಿ ಸಂಶೋಧನೆಯನ್ನು ನಡೆಸಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳನ್ನು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇದರಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳ ಸಹ ಇವೆ. ಇನ್ನು ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆಗಳಲ್ಲಿ ಸಹ ಕೆಲವೊಂದು ವಿಶ್ವವಿದ್ಯಾಲಯಗಳನ್ನು ಸಹ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ. ಬೆಂಗಳೂರಿನಲ್ಲಿ ಯಾವ ವಿಶ್ವವಿದ್ಯಾಲಯವಿದೆ? ಕೃಷಿ ವಿಶ್ವವಿದ್ಯಾಲಯವನ್ನು ಸಹ ನಾವು ಬೆಂಗಳೂರಿನಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಸ್ವಾತಂತ್ರ್ಯ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆಗೆ. ಆದ ನಂತರ ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ಇದಕ್ಕೆ ಉದಾಹರಣೆ ಸಿದ್ಧಗಂಗಾ ಮಠ ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹದ ಕಾರ್ಯಕ್ರಮ ನಡೆಸ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀವಿ. ಅದು ಯಾವ್ದ್ರೆ? ಶಿವಕುಮಾರ ಸ್ವಾಮಿಗಳು, ಸಿದ್ಧಗಂಗಾ ಮಠದ. ಹಾಗಾದರೆ ರಾಮನಗರ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂತಹ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆ ಅಪೂರ್ವವಾಗಿದ್ದು. ನೋಡ್ರಿ, ಆದಿಚುಂಚನಗಿರಿ ಮಠ ಯಾರಿಂದ ಬೆಳೆದಿದೆ? ಬಾಲಗಂಗಾಧರನಾಥ ಸ್ವಾಮೀಜಿಯವರಿಂದ. ಹಾಗಾದ್ರೆ ಅವರು ಎಲ್ಲಿ ಜನಿಸಿದ್ದಾರೆ? ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಇನ್ನು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೇರಿ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯು ಗಮನಾರ್ಹವಾಗಿದೆ. ಇನ್ನು ನಾವು ನೋಡುವಾಗ ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಈ ವಿಭಾಗ ಮಹತ್ವದ ಸಾಧನೆ ಮಾಡಿದೆ. ನೋಡ್ರಿ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ. ನೋಡ್ರಿ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ ಒಂದೇದು. ಆನಂತರ ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ. ಪೋಲಿಯೋ, ಸಿಡುಬು ಮುಂತಾದ ರೋಗಗಳನ್ನು ಸಹ ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಮೊದಲನೇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ. ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ. ಪೋಲಿಯೋ, ಸಿಡುಬು ಮುಂತಾದ ರೋಗಗಳನ್ನು ಸಹ ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುತ್ತವೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆಗಳಿವೆ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ. ತಾಲೂಕು ಆಸ್ಪತ್ರೆಗಳು, ತಾಲೂಕು ಕೇಂದ್ರಗಳಿವೆ. ಹಾಗಾದರೆ ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವ ಸಲುವಾಗಿ ಸರ್ಕಾರ ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 24x7 ಅಂದರೆ ದಿನದ ಎಲ್ಲ ಹೊತ್ತು ತೆರೆದಿರ್ತಕ್ಕಂತಹ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆಯನ್ನು ಒದಗಿಸುವ ಸಲುವಾಗಿ ಸಂಚಾರಿ ವಾಹನ, ಮೊಬೈಲ್ ಹೆಲ್ತ್ ವ್ಯಾನ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಇನ್ನು ಸಂಸ್ಕೃತಿ ವಿಭಾಗ ಸಂಪತ್ತು ಅಂತಂದಾಗ ಬೆಂಗಳೂರು ವಿಭಾಗವು ಸಹ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ. ನದಿಗಳು, ಕಣಿವೆಗಳು, ಗಿರಿಧಾಮಗಳು, ಅನಂತರ ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಕೇಂದ್ರಗಳು, ಸಾಂಸ್ಕೃತಿಕ ಉತ್ಸವಗಳು, ಜಾತ್ರೆ, ಹಬ್ಬಗಳು ಮುಂತಾದ ಸಂಗತಿಗಳಿಂದ ಇಲ್ಲಿ ಕೂಡಿ ವಿವಿಧ ರೀತಿಯಾಗಿರ್ತಕ್ಕಂಥ ಸಮೃದ್ಧವಾದ ವಿಭಾಗ ಇದಾಗಿದೆ. ರಾಜಕೀಯ ಮುಸ್ತುವರಿಗಳಾಗಿರ್ತಕ್ಕಂತಹ ಅವರು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆಯನ್ನು ನೀಡಿದ್ದಾರೆ. ಆದರೆ ಕರ್ನಾಟಕ ಏಕೀಕರಣದ ರೂವಾರಿ ಎಂದು ಯಾರನ್ನು ಕರೀತಾರಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯನವರನ್ನು ಕರೀತಾರೆ. ಮೊಟ್ಟ ಮೊದಲ ಚುನಾಯಿತ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಅಂದಾಗ ಅವರು ಕೆಂಗಲ್ ಹನುಮಂತಯ್ಯನವರಾಗಿದ್ದಾರೆ. ಅವರು ಸಹ ಯಾವ ವಿಭಾಗಕ್ಕೆ ಸೇರಿದ್ದಾರೆ? ಬೆಂಗಳೂರು ವಿಭಾಗಕ್ಕೆ ಸೇರಿದ್ದಾರೆ. ಅವರು ಮುಖ್ಯಮಂತ್ರಿಗಳಾದಾಗ ನಮ್ಮ ವಿಧಾನಸೌಧದ ಕಟ್ಟಡ ನಿರ್ಮಾಣವಾಯಿತು. ಹಾಗಾಗಿ ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಅವರು ಸಹ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯ ನಿರ್ಮಾಣದ ಕಾರ್ಯಗಳನ್ನು ಕೈಗೆತ್ತಿಕೊಂಡರು.
ಇನ್ನು ಪರಿಸರ ಪೋಷಣೆಗೆ ಮತ್ತೊಂದು ಹೆಸರೇ ಸಾಲು ಮರದ ತಿಮ್ಮಕ್ಕ, ಅವರು ಸಹ ನಮ್ಮ ಬೆಂಗಳೂರು ವಿಭಾಗದವರು. ನಮ್ಮ ದೇಶದ ಕ್ರಿಕೆಟಿಗ ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ ಅವರು ಸಹ ಏನಪ್ಪ ಅಂದ್ರೆ ನಮ್ಮ ಬೆಂಗಳೂರು ವಿಭಾಗದವರು. ಇನ್ನು ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರ್ತಕ್ಕಂಥ PKS ಅಯ್ಯಂಗಾರ್ ಮತ್ತು ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ಸಹ ಇದೇ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ಅದೇ ರೀತಿಯಾಗಿ ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣಿಕ ಸ್ಥಳಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೋಡ್ರಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ನೋಡ್ರಿ, ಮೊಟ್ಟ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ KC ರೆಡ್ಡಿ, ತಾತ್ಕಾಲಿಕ ಅಧ್ಯಕ್ಷ ಮುಖ್ಯಮಂತ್ರಿಗಳು. ಹಾಗಾದರೆ ಚುನಾವಣೆಯ ಮೂಲಕ ನೇಮಕವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ, ಅದು ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ S ನಿಜಲಿಂಗಪ್ಪ ಅಂತೇಳಿ ನೋಡ್ತಾ ಇದ್ದೀವಿ ರೀ. ಅದೇ ರೀತಿಯಾಗಿ ಕಡಿದಾಳ ಮಂಜಪ್ಪ, ಆಮೇಲೆ ತೀತಾ ಶರ್ಮಾ, HS ದೊರೆಸ್ವಾಮಿ, ಭಾಗೀರಥಮ್ಮ ಮೊದಲೇ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರ ಮಾಡುವುದರ ಮೂಲಕ ಭಾಗವಹಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯ ಮತ್ತು S ನಿಜಲಿಂಗಪ್ಪನವರು ಸಹ ಕರ್ನಾಟಕದ ಏಕೀಕರಣದ ರೂವಾರಿಗಳು ಸಹ ಹೌದು. ಇನ್ನು ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ. ನೋಡಿ, ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡಿರ್ತಕ್ಕಂಥ ಮಹಾನ್ ಆದರ್ಶವಾದಿ ರಾಜಕಾರಣಿಯಾಗಿದೆ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ 14 ಮಾರ್ಚ್ 1923ರಲ್ಲಿ ಜನಿಸಿದರು. ನೋಡಿ, ಯಾರು? ಶಾಂತವೇರಿ ಗೋಪಾಲಗೌಡರವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 14 ಮಾರ್ಚ್ 1923ರಲ್ಲಿ ಜನಿಸ್ತಾರೆ. ತಮ್ಮ 28ನೇ ವಯಸ್ಸಿನ ಯುವಕ ಗೋಪಾಲಗೌಡ 1951ರಲ್ಲಿ ಕಾಗೋಡು ಭೂ ಚಳವಳಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೆ ಒಳಗಾದರು. ನೋಡ್ರಿ, 28ನೇ ವಯಸ್ಸಿನ ಯುವಕರಾಗಿರ್ತಕ್ಕಂಥ ಗೋಪಾಲಗೌಡರವರು 1951ರಲ್ಲಿ ಕಾಗೋಡು ಭೂ ಚಳವಳಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೆ ಒಳಗಾದರು. ಆದರೆ ಗೇಣಿದಾರರ ಭೂ ಹೋರಾಟಗಾರರು ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷ ಹೊರಟಾಗಿಯೂ ಏನಾಗಿತ್ತಪ್ಪ ಅಂದ್ರೆ ಹೋರಾಟವಾಗಿ ಗುರುತಿಸಿಕೊಂಡಿದೆ. ಆದರೆ ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷ ಅಂತಕ್ಕಂಥದ್ದು ಗುರುತಿಸಿಕೊಂಡಿದೆ. ಇನ್ನು ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಮತ್ತು ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನು ಕರ್ನಾಟಕವೆಂಬುದಾಗಿ ನಾಮಕರಣ ಮಾಡಿದ ಒಂದು ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮೈಸೂರು ಇದ್ದುದು ಕರ್ನಾಟಕ ಎಂಬ ನಾಮಕರಣವಾಗುವುದರಲ್ಲಿ ಗೋಪಾಲಗೌಡರು ಪ್ರಮುಖರಾಗಿದ್ದಾರೆ. ಇನ್ನು ಶಾಸನ ಸಭೆಯಲ್ಲಿ ಅವರು ಮಾಡಿದ ಭಾಷಣಗಳು, ಅವರ ಬದುಕಿನ ನಡೆನುಡಿಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿಸಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಪ್ರೀತಿ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ 6ನೇ ತರಗತಿಯ 3ನೇ ಅಧ್ಯಾಯವಾಗಿರ್ತಕ್ಕಂತಹ ನೋಡ್ರಿ ಕರ್ನಾಟಕ ರಾಜ್ಯದ ಬಗ್ಗೆ, ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 4 ವಿಭಾಗಗಳು ಬರ್ತಾವ. ಒಂದು ಬೆಂಗಳೂರು ವಿಭಾಗ, ಒಂದು ಮೈಸೂರು ವಿಭಾಗ, ಒಂದು ಏನಪ್ಪ ಅಂದ್ರೆ ಬೆಳಗಾವಿ ವಿಭಾಗ, ಒಂದು ಕಲಬುರಗಿ ವಿಭಾಗ ಅಂತ ನೋಡ್ತಾ ಇದ್ದೀವಿ. ಈ ಎಲ್ಲ ವಿಭಾಗಗಳಲ್ಲಿ ಮೊದಲನೇ ಆಗಿರ್ತಕ್ಕಂಥ ವಿಭಾಗ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಏನು ಮಾಡಿದ್ವಿ ಅಂದ್ರೆ ಇವತ್ತಿನ ಅವಧಿಯಲ್ಲಿ ನೋಡಿಕೊಂಡೆವು. ಹಾಗಾದರೆ ಮತ್ತೆ ನಾಳಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಮೈಸೂರು ವಿಭಾಗದ ಬಗ್ಗೆ, ಆನಂತರ ಬೆಳಗಾವಿ ವಿಭಾಗದ ಬಗ್ಗೆ, ಕಲಬುರಗಿ ವಿಭಾಗದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸ್ನೊಂದಿಗೆ ಇದೇ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದ.